ಈಗ ರಸ ಇರೋ ಕೀಟಗಳನ್ನ ನಾವು ನೋಡೋದಾದ್ರೆ ನಮಗೆ ಒಂದು ಜಿಗಿಹುಳು ಅಂತ ಬರುತ್ತೆ, ಜಾಸಿಡ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಅದೇ ತರ ನಮಗೆ ಇನ್ನೊಂದು ಅಂತಂದ್ರೆ ಈ ಮೀಲಿ ಬಗ್ ಅಂತ ಬರ್ತವೆ, ಹಿಟ್ಟು ತೆಗಣೆ ಅಂತ ಒಂದು ಬರ್ತದೆ, ಕೆಲವೊಂದು ಸ್ಕೇಲ್ಸ್ ಅಂತ ಕೂಡ ಬರ್ತದೆ, ಸಣ್ಣ ಸಣ್ಣ ದುಂಡಾಗಿರ್ತಕ್ಕಂಥವು ರಸ ಇರ್ತಕ್ಕಂಥ ಕೀಟಗಳು. ಅದೇ ರೀತಿ ಈಗ ಜೇಡ ನುಸಿ ಕೂಡ ಬರ್ತವೆ, ಜೇಡ ನುಸಿ ಇವೆಲ್ಲ ಬರ್ತವೆ. ಈಗ ಜಿಗಿ ಹುಳುವನ್ನು ನೋಡೋದಾದ್ರೆ ಜಿಗಿ ಹುಳುಗಳು ಸ್ವಲ್ಪ ಒಂದು ಚೂಪಾಗಿ ವೆಡ್ ಶೇಪ್ ಇರ್ತದೆ. ಈ ಜಿಗಿ ಹುಳುಗಳು ಹೇಗೆ ಹಾನಿ ಮಾಡ್ತಾವೆ ಅಂತಂದ್ರೆ, ಈಗ ಪ್ರೌಢ ಕೀಟಗಳಾಗಿರ್ಬೋದು, ಮರಿ ಹುಳುಗಳಾಗಿರ್ಬೋದು, ಎಲೆಗಳ ಕೆಳಗೆ ಇದ್ಬಿಟ್ಟು ರಸ ಇರೋದ್ರಿಂದ ಎಲೆಗಳು ಹಳದಿ ಆಗ್ತಕ್ಕಂಥದ್ದು. ಕೆಲವೊಂದು ಸಾರಿ ಈಗ ಈಗ ನಡುದ ನರ ಏನಿರ್ತದೆ ಅದು ಡೊಂಕಾಗಿರ್ತದೆ. ಇದರ ನಿರ್ವಹಣೆ, ಈ ಎಲ್ಲ ರಸ ಇರೋ ಕೀಟಗಳ ನಿರ್ವಹಣೆ ಕಡೆಗೆ ಹೇಳ್ತೀನಿ. ಅದೇ ಥರ ಮೀಲಿ ಬಗ್ಸ್, ಬಿಳಿ ಹಿಟ್ಟಿನಂಥ ಮೈಯಿಂದ ಕೂಡಿದಂಥ ಇವು ಹಣ್ಣು ಕಾಯಿಗಳ ಮೇಲೆ ಇರ್ತದೆ, ಎಲೆಗಳ ಮತ್ತು ಹೂಗಳ ಮೇಲೆ ಇದ್ಬಿಟ್ಟು ರಸ ಇರ್ತಕ್ಕಂಥದ್ದು. ಇದರಿಂದ ಕೂಡ ಎಲೆಗಳು ಹಳದಿ ಆಗಿ ಮತ್ತು ಬಾಡ್ತಕ್ಕಂಥ ಒಂದು ಸೂಚನೆ ನಾವು ಕಂಡುಬರುತ್ತೆ. ಅದೇ ರೀತಿ ಇನ್ನೊಂದೇನೆಂದರೆ ಸ್ಕೇಲ್ಸ್ ಕೂಡ ಅವು ಸಣ್ಣದಾಗಿರ್ತದೆ, ಎಲೆ ಕೆಳಗಡೆ ಇದ್ಬಿಟ್ಟು ಗಿಡಗಳಿಗೆ ಒತ್ತಾಗಿ ಇದ್ದು ರಸ ಇರೋ ಒಂದು ಕ್ರಿಯೆಯಿಂದಾಗಿ ಎಲೆಗಳು ಹಳದಿ ಆಗ್ತಕ್ಕಂಥದ್ದು. ಇನ್ನು ನುಸಿ ಬಗ್ಗೆ ಹೇಳೋದಾದರೆ, ಕೆಂಪು ಜೇಡ ನುಸಿಗಳು ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ತುಂಬ ಬರುತ್ತೆ. ಬೇಸಿಗೆ ಕಾಲದಲ್ಲಿ ಕೆಳಗೆ ಅದು ಎಲೆಗಳ ಕೆಳಗೆ ಇದ್ಬಿಟ್ಟು ಬಲೆಯನ್ನು ನೇಯ್ದು ಮೊಟ್ಟೆಗಳನ್ನು ಮತ್ತೆಲ್ಲ ಮರಿಗಳನ್ನು ನಾವು ಬಲೆ ಕೆಳಗಡೆ ಕಾಣ್ತೇವೆ. ಅವು ಗುಂಪಾಗಿ ಇದ್ಬಿಟ್ಟು ರಸ ಇರೋದ್ರಿಂದ ಎಲೆಗಳು ಹಳದಿ ಆಗ್ತವೆ.